ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರವರ ರಾಜೀನಾಮೆಗೆ ಒತ್ತಾಯಿಸಿ ಜೆಡಿಎಸ್ ಮತ್ತೆ ಬಿಜೆಪಿ ಇವತ್ತು ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂತ ಸುರೇಶ್ ಬಾಬು ಅವರು ಇದ್ದಾರೆ. ಬನ್ನಿ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಏನು ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತಾ ಇದ್ರು. ಯಾವ ರೀತಿ ನಿಮ್ದು ಡಿಮ್ಯಾಂಡ್ ಏನ್ ಸರ್? ಇವತ್ತು ಏನು ಇಲಾಖೆನಲ್ಲಿ ಅಬಕಾರಿ ಇಲಾಖೆನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಸುಮಾರು 6,000ಕ್ಕಿಂತ ಹೆಚ್ಚು ಅಲ್ಲಿ ಹಣವನ್ನ ಎಲ್ಲರಿಂದನೂ ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಆ ಇಲಾಖೆಯ ಜಿಲ್ಲಾಧಿಕಾರಿಗಳು, ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಕೂಡ ಆ ಒಂದು ಆಡಿಯೋದಲ್ಲಿ ಮಾತಾಡಿರ್ತಕ್ಕಂಥದ್ದು ಏನು ಒಂದು ಪುರಾವೆ ಸಿಕ್ಕಿದೆ. ಖಂಡಿತ ಇದ್ರ ಮುಖಾಂತರ ಆ ಇಲಾಖೆ ಸಚಿವರನ್ನ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೇವೆ. ನಾವೆಲ್ಲ ಹಣನ ಸಚಿವರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನಲ್ಲಿ ಡಿ ಸಿ ಅವರೇ ಕೂಡ, ಎಕ್ಸೈಸ್ ಡಿ ಸಿ ಅವರೇ ಕೂಡ ಏನು ಹೇಳಿದ್ದಾರೆ, ಆದ್ರಿಂದ ನೀವೇ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಮ ಅನುಮಾನ ಇದೆ. ಹಾಗಾಗಿ ಇದಕ್ಕೆ ಆ ಅಧಿಕಾರಿನೂ ತಲೆದಂಡ ಆಗಬೇಕು, ಮತ್ತೆ ಆ ಸಚಿವರು ಕೂಡ ಇದಕ್ಕೆ ತಲೆದಂಡ ಆಗಬೇಕು. ಯಾಕೆಂದ್ರೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನೀವು ನಿಮ್ಮ ವರಿಷ್ಠರಿಗೆ, ಏನು ನಿಮ್ಮ ಪಕ್ಷದ ಒಂದು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸಲಿಕ್ಕೆ ನಮ್ಮ ರಾಜ್ಯ ಏನು ಆಲ್ಕರಿಯ ಹಸು ಅಂದ್ಕೊಂಡಿದ್ದೀರ ತಾವೆಲ್ಲ, ಇದಕ್ಕೆ ಎಲ್ಲ ತುಂಬಾ ಇಲ್ಲಿ ದಷ್ಟಪುಷ್ಟವಾಗಿ ಇಲ್ಲಿ ಆರ್ಥಿಕ ಮಟ್ಟ ಇದೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದು. ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ನೀವು ಚುನಾವಣೆ ಮಾಡಲಿಕ್ಕೆ ನಮ್ಮ ರಾಜ್ಯದ ನಮ್ಮ ಜನ ಕೊಟ್ಟಂತ ತೆರಿಗೆ ಹಣ ನಿಮ್ಗೆ ಉಪಯೋಗಿಸ್ಲಿಕ್ಕೆ ನಾಚಿಕೆ ಆಗಲ್ವಾ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೇನೆ. ಸರ್, ಸರ್ಕಾರ ಮತ್ತೆ ಸಚಿವರು ಹೇಳ್ತಾ ಇರುವಂತದ್ದು ಯಾವ್ದಾದ್ರು ಪ್ರಮುಖ ಸಾಕ್ಷಿ ಇದ್ರೆ ಕೊಡಿ, ಆದ್ರೆ ಆಡಿಯೋಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕಂದ್ರೆ ಆಡಿಯೋದಲ್ಲಿ ಅವ್ರು ಮಾತಾಡಿರ್ಬೋದು ಅಧಿಕಾರಿಗಳು, ಅವರು ಈಗಾಗಲೇ ಅವ್ರಿಗೆ ಜೈಲಾಗಿದೆ ಮತ್ತೆ ಅವರು ಕೂಡ ಬೇಲ್ ಮೇಲೆ ಬಂದಿರುವಂತದ್ದು. ಯಾವ್ದಾದ್ರು ಸಾಕ್ಷಿ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಸಚಿವ ತಿಮ್ಮಾಪುರ ಅವರು ಹೇಳ್ತಾ ಇರುವಂತದ್ದು. ಏನಾಗ್ತದೆ, ಬೇರೆ ಯಾರೋ ಬೀದಿಲಿ ಹೋಗ್ತಕ್ಕಂಥವ್ರು ಸಾಮಾನ್ಯ ಜನನೋ ಯಾರೋ ಕುಡಿದು ಮಾತಾಡಿದ್ರೆ ನಾವು ಇದಕ್ಕೆ ಗಂಭೀರತೆ ಇರ್ತಾ ಇರ್ಲಿಲ್ಲ. ನಾವು ಯಾರು ಕೂಡ ಅದನ್ನ ಲಘುವಾಗಿ ತಗೋತಾ ಇದ್ವಿ. ಇವತ್ತೊಬ್ರು ಆ ಇಲಾಖೆ ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿಗಳು ಮಾತಾಡಿರ್ತಕ್ಕಂಥದ್ದನ್ನ ನಾವು ಗಂಭೀರವಾಗಿ ಪರಿಗಣಿಸಲ್ಲ ಅಂತಂದ್ರೆ, ಇನ್ನು ನಿಮ್ಮ ಇಲಾಖೆ ಬಗ್ಗೆ ನಿಮ್ಗೆ ಹಿಡಿತ ಹೆಂಗಿದೆ? ಯಾರೋ ತಪ್ಪು ಮಾಡ್ದಂದ್ರೆ ಅವ್ನ ತಲೆದಂಡ ಆಗ್ಲಿ, ಅಧಿಕಾರಿ ಮನೆಗೆ ಹೊಟ್ಟೋಗ್ಬಿಡ್ಲಿ, ನಾವು ಹಣವನ್ನ ಬಳಸ್ಕೊಂಡವ್ರು ನಾವು ಸೇಫ್ ಆಗಿರೋಣ ಅಂತಕ್ಕಂಥದ್ದು ನಿಮ್ಮ ಲೆಕ್ಕಾಚಾರ. ಈ ರೀತಿ ಒಂದು ಮನಸ್ಥಿತಿ ಈ ಸರ್ಕಾರ ಹೊಂದಿರ್ತಕ್ಕಂಥದ್ದು ನಾವು ತುಂಬಾ ದಿವಸಗಳಿಂದ ಕಾಣ್ತಾ ಇದ್ವಿ. ಆದ್ರಿಂದ ಈ ಸರ್ಕಾರ ಇನ್ನು 3 ವರ್ಷಗಳ ಕಾಲ ತುಂಬ್ತಾ ಬರ್ತಾ ಇದೆ. ಇಷ್ಟರಲ್ಲೇ ಈಗಾಗಲೇ ನೋಡಿದ್ರೆ ಯಾವ್ಯಾವ ರೀತಿಲಿ ಹಗರಣ ಮಾಡ್ತಾ ಇದ್ದಾರೆ, ಯಾವ ರೀತಿನಲ್ಲಿ ಈ ನಮ್ಮ ತೆರಿಗೆ ಹಣನ ದುರುಪಯೋಗ ಪಡಿಸ್ಕೋತಾರೆ ಅಂತಕ್ಕಂಥದ್ದು ಇವತ್ತು ಜನ ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಇವರು ಭಾಗ್ಯಗಳ ಮುಖಾಂತರ ನಮ್ಗೆ ಮತ ಬರುತ್ತೆ ಅಂತಕ್ಕಂಥ ಆಲೋಚನೆಯಲ್ಲಿ ಇವರಿದ್ರೆ ಅದು ಇವ್ರ ಭ್ರಮಾಲೋಕ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇವ್ರು ಬರೀ ಚುನಾವಣೆಗಳು ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಹಾಕೋದು. ಇವತ್ತು ಸುಮಾರು 6 ತಿಂಗಳಿಂದ ಹಣನೂ ಕೂಡ ಇನ್ನೂ ಕೂಡ ಸರಿಯಾಗಿ ಅವರ ಖಾತೆಗಳಿಗೆ ಜಮಾ ಆಗಿಲ್ಲ. ಇದೆಲ್ಲ ನೋಡಿದ್ರೆ ಖಂಡಿತ ಇವರು ತೆರಿಗೆ ಹಣನ ಬರೀ ಒಂದು ಗ್ಯಾರಂಟಿಗೋಸ್ಕರನೇ ಇವ್ರು ಸೀಮಿತವಾಗಿ ಅಭಿವೃದ್ಧಿನೂ ಕೂಡ ಕುಂಠಿತವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಇಲಾಖೆಗಳಲ್ಲಿ ಈ ತರ ಒಂದು ಏನು ವಾಲ್ಮೀಕಿ ಇಲಾಖೆನಲ್ಲಿ ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರ ಆಗಿ ಅದು ತಲೆದಂಡ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಆದ್ರಿಂದ ಮುಖ್ಯಮಂತ್ರಿಗಳು ಇದನ್ನ ಲಘುವಾಗಿ ತಗೋಬಾರ್ದು. ಯಾಕೆ ಅಂದ್ರೆ ಜನ ತೆರಿಗೆ ಕಟ್ತಾ ಇರ್ತಕ್ಕಂಥ ಹಣ, ಜೊತೆನಲ್ಲಿ ನೀವೇನು ಹೆಣ್ಮಕ್ಳಿಗೆ ಈ ಭಾಗ್ಯಗಳಿಗೆ ಹಣ ಕೊಡ್ತಾ ಇದ್ದೀರಿ, ಯಾವ್ದ್ರಿಂದ ಕೊಡ್ತಾ ಇದ್ದೀರಿ ಸ್ವಾಮಿ? ನೀವು ಅಲ್ಲಿ ಅವ್ರ ಗಂಡ ಕುಡಿದು ಬಂದು ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದು 3 ಪಟ್ಟು ಹೆಚ್ಚು ಮಾಡಿದ್ದೀರಾ. ನೀವು ಬಂದ್ಮೇಲೆ ಅಲ್ಲಿ ಇದನ್ನ ಅಬಕಾರಿ ಶುಲ್ಕನ 3 ಪಟ್ಟು ಹೆಚ್ಚು ಮಾಡಿದ್ದೀರಾ. ಇದೆಲ್ಲ ಹೊರೆ ಸಾರ್ವಜನಿಕರ ಮೇಲೆ ಬೀಳ್ತಾ ಇಲ್ವಾ? ಇದ್ಯಾಕೆ ನೀವು ಅಷ್ಟು ಸಲ ನಾವು ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥ ತಮಗೆ ಇದ್ರ ಬಗ್ಗೆ ಎಲ್ಲ ದೀರ್ಘವಾಗಿ ಆಲೋಚನೆ ಮಾಡಿ ಗಂಭೀರವಾಗಿ ತಗೊಳ್ಳುವಂಥದ್ದನ್ನ ನೀವು ಮಾಡಬೇಕು ಅಂತ ನನ್ನ ಒತ್ತಾಯ ಇದೆ. ಸರ್, ತಮ್ಮದೇ ಪಕ್ಷದ ಶಾಸಕರು ಎಚ್.ಟಿ. ಮಂಜು ಅವರು ಈ ಬಗ್ಗೆ ಮೊದಲಿಗೆ ಧ್ವನಿ ಎತ್ತಿದ್ರು. ಜೊತೆಗೆ ಆಡಿಯೋ ಸಮೇತ ಮುಖ್ಯಮಂತ್ರಿಗಳು ಕೂಡ ಒಂದು ಪತ್ರವನ್ನು ಬರೆದಿದ್ರು. ಆದ್ರೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಈ ಬಗ್ಗೆ ಸದನದಲ್ಲೂ ಕೂಡ ಮಂಜುನಾಥ್ ಅವರು ಆರೋಪವನ್ನು ಮಾಡಿರುವಂತದ್ದು. ಎಲ್ಲಾ ರೀತಿಯಲ್ಲೂ ನಮ್ಮ ಶಾಸಕರಾದಂತ ಕೆ.ಆರ್. ಮಂಜು ಅವರು ಇದೆಲ್ಲದನ್ನು ಕೂಡ ಬೆಳಕು ಚೆಲ್ಲಿದ್ರು. ಖಂಡಿತ ಅದನ್ನ ಇವತ್ತು ಗಂಭೀರವಾಗಿ ಈ ಸರ್ಕಾರ ತಗೋಬೇಕು. ಮತ್ತೆ ಯಾರು ಇಲಾಖೆ ಸಚಿವರು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಹಣವನ್ನ ಇವರು ಎಲ್ಲ ಕ್ರೋಢೀಕರಿಸಿ ಯಾರಿಗೆ ಕೊಡ್ಲಿಕ್ಕೋಸ್ಕರ ಇವ್ರು ಮಾಡಿದಾರೆ, ಇಲ್ಲ ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೊತಾ ಇದಾರ, ಇಲ್ಲ ಅವ್ರ ಪಕ್ಷಕ್ಕ, ಇಲ್ಲ ಬೇರೆ ಏನಕ್ಕಾರ ಕೂಡ ಅವ್ರ ಪಕ್ಷದ ಚಟುವಟಿಕೆಗಳಿಗೆ ಉಪಯೋಗಿಸ್ತಾ ಇರೋ ಅಂತಕ್ಕಂಥದ್ದು ಇದು ತನಿಖೆ ಆಗ್ಬೇಕು. ಇವತ್ತು CBI ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ.
ಒಂದ್ ವೇಳೆ ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡದೇ ಇದ್ರೆ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಇವತ್ತೇನಾಗುತ್ತೆ, ನಾಳೆವರೆಗೂ ಕೂಡ ಸದನ ಇದೆ. ಬೆಳಗ್ಗೆ ಇವ್ರು ಯಾವ ರೀತಿ ತೀರ್ಮಾನಕ್ಕೆ ಬರ್ತಾರೆ ಸರ್ಕಾರ ಅಂತಕ್ಕಂಥದ್ದು ನಾವು ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಅವರು ಏನಾದರೂ ಕೂಡ ನಾಳೆ ಅವರು ಇದಕ್ಕೆ ಗಂಭೀರವಾಗಿ ಚಿಂತನೆಯನ್ನು ಮಾಡದೇ ಇದ್ರೆ ಖಂಡಿತ ಮುಂದೆ ನಾವು ಮತ್ತೆ ನಮ್ಮ ಸಹೋದ್ಯೋಗಿಗಳ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು, ಶಾಸಕರುಗಳು ಸೇರಿ ಬೇರೆ ರೀತಿಯಲ್ಲಿ ಹೊರಗಡೆ ನಾವು ಇದ್ರ ಬಗ್ಗೆ ಗಂಭೀರವಾಗಿ ಹೋರಾಟವನ್ನ ನಾವು ರೂಪಿಸ್ತೀವಿ. ಇವಿಷ್ಟು ಸುರೇಶ್ ಬಾಬು ಅವರ ಮಾತಾಗಿರುವಂತದ್ದು. ರಾಜೀನಾಮೆ ಪಡೆಯೋರು ಕೂಡ ನಾವು ಸದನದ ಒಳಗಡೆ ಕೂಡ ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.